Welcome to my class on real numbers. Okay, so already in last class we started a new chapter, that is a real numbers. Okay, ಆ ಚಾಪ್ಟರ್ನಲ್ಲಿ ನಾವು ಏನೇನು ಸ್ಟಡೀಸ್ ಮಾಡಿದ್ವಿ, ರಿಯಲ್ ನಂಬರ್ಸ್ಗಿಂತನೂ ನಂಬರ್ಸ್ ಒಳಗೆ ಎಷ್ಟು ಮೆಥಡ್ಸ್ ಮೀನ್ಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್. ಓಕೆ, ಆ ಸ್ಟಡೀಸನ್ನು ಅದನ್ನೆಲ್ಲ ಮಾಡಿದ್ವಿ. ಕ್ಲಿಯರಾ? ಸೊ ಅದರ ಜೊತೆಗೆ ಏನು ಮಾಡಿದ್ವಿ, ನಾವು ಅಲ್ಜಿಬ್ರಿಕ್ ಸ್ಟ್ರಕ್ಚರ್ಸ್ ಬಗ್ಗೆನೂ ಸ್ಟಡೀಸ್ ಮಾಡಿದ್ವಿ. ಹೌದು. ಸೊ ಕ್ಲೋಸರ್ ಲಾ ಏನೇನು ಬರ್ತಾವೆ, ಎಡಿಟಿವ್, ಅದರೊಳಗೆ ನಾವು ಓವರಾಲ್ ಏನು ಮಾಡಿದ್ವಿ, ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದ್ವಿ. ಓಕೆ, ಲಾಸ್ ಆಫ್ ಎಡಿಷನ್ಸ್, ಲಾಸ್ ಆಫ್ ಮಲ್ಟಿಪ್ಲಿಕೇಶನ್ಸ್, ಡಿಸ್ಟ್ರಿಬ್ಯೂಟಿವ್ ಲಾಸ್. ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಆರ್ಡರ್ಡ್ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್. ಓಕೆ, ಇದ್ರೊಳಗೆ ಓವರಾಲ್ 4 ಥರ ಇದಾವೆ. ಒನ್ ಈಸ್ ಟ್ರೈಕೋಟಾಮಿ ಲಾ ಆಫ್ ರಿಯಲ್ ನಂಬರ್ಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ವೇಸ್ ಎ ಇದ್ದಿದ್ದು ಎ ಬಿ ಅಂತ ಏನು ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲೇನಿರುತ್ತೆ ಅಂದರೆ ಎ ಇದ್ದಿದ್ದು ಒಂದು ಲೆಸ್ ದೆನ್ ಬಿ, ಎ ಈಸ್ ಈಕ್ವಲ್ ಟು ಬಿ, ಬಿ ಲೆಸ್ ದೆನ್ ಎ ಅಂತ ಇರುತ್ತೆ. ಓಕೆ, ಸೊ ಓವರಾಲ್ 3 ಕಂಡೀಷನ್ಸ್ ಅಪ್ಲೈ ಆಗಿರ್ತಾವೆ ಇದ್ರೊಳಗೆ ಟ್ರೈಕ್ರೋಮೋಟಮಿ ಒಳಗೆ. ಇನ್ ದ ಸೇಮ್ ಕೇಸ್ ಟ್ರಾನ್ಸಿಟಿವಿ ಒಳಗೆ ಏನಾಗುತ್ತೆ ಅಂತಂದ್ರೆ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್ ಅಂತ ಇದ್ದಾಗ ಸೇಮ್ ಆ್ಯಸ್ ಇಟ್ ಈಸ್ ಎ ಈಸ್ ಗ್ರೇಟರ್ ದೆನ್ ಬಿ, ದೆನ್ ಬಿ ಈಸ್ ಗ್ರೇಟರ್ ದೆನ್ ಸಿ, ದೇರ್ ಫಾರ್ ಎ ಈಸ್ ಗ್ರೇಟರ್ ದೆನ್ ಸಿ. ಸೊ ಎ ಬಿ ಮತ್ತು ಬಿ ಸಿ ಇವೆರಡನ್ನು ಇನ್ಕ್ಲೂಡ್ ಮಾಡಿ ನಾವು ಫೈನಲಿ ಏನಂತ ಫೈಂಡ್ ಔಟ್ ಮಾಡಿರ್ತೀವಿ ಅಂತಂದ್ರೆ ಎ ಈಸ್ ಗ್ರೇಟರ್ ದೆನ್ ಸಿ ಅಂತ ಫೈಂಡ್ ಔಟ್ ಮಾಡ್ತೀವಿ. ಇನ್ ದ ಸೇಮ್ ಟರ್ಮ್ ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ಸಿ ಇವೆರಡನ್ನು ತೊಗೊಂಡಾಗ ಬಿ ಬಿ ಗೆಟ್ ಕ್ಯಾನ್ಸಲ್, ಎ ಈಸ್ ಲೆಸ್ ದೆನ್ ಸಿ. ಈ ಥರದ್ದು ನಾವು ಏನು ಮಾಡ್ತೀವಿ ಅಂತಂದರೆ ಟ್ರಾನ್ಸಿಟಿವಿಟಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೊನೋಟಾನಿಕ್ ಲಾ ಆಫ್ ಎಡಿಷನ್ಸ್. ಮೊನೋಟಾನಿಕ್ ಲಾ ಆಫ್ ಎಡಿಷನ್ಸ್ ಅಂತಂದ್ರೆ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದಿ ಆರ್ ಆ್ಯಂಡ್ ಎ ಈಸ್ ಲೆಸ್ ದೆನ್ ಬಿ ಈಸ್ ಟೆನ್ಸ್ ಟು ಎ ಪ್ಲಸ್ ಸಿ ಲೆಸ್ ದೆನ್ ಬಿ ಪ್ಲಸ್ ಸಿ. ಸೊ ಇಲ್ಲಿ ನೋಡ್ರಿ, ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದಿ ಆರ್, ದೆನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಎ ಈಸ್ ಗ್ರೇಟರ್ ದೆನ್ ಬಿ. ಹೌದಾ? ಎ ಪ್ಲಸ್ ಸಿ ಈಸ್ ಗ್ರೇಟರ್ ದೆನ್ ಬಿ ಪ್ಲಸ್ ಸಿ. ಎ ಬಿ ಎರಡು ತೊಗೊಂಡಿವಿ ನಾವು, ಬಟ್ ಎ ಜೊತೆ ಸಿನ ಕನ್ಸಿಡರ್ ಮಾಡೀವಿ, ಬಿ ಜೊತೆನೂ ಸಿನ ಕನ್ಸಿಡರ್ ಮಾಡೀವಿ. ಎ ಪ್ಲಸ್ ಸಿ, ಬಿ ಪ್ಲಸ್ ಸಿ ಇವೆರಡರದು ಇದಕ್ಕಿಂತನೂ ಇದೇನಿರುತ್ತಾ ದೊಡ್ಡದಿರುತ್ತಂತ ಹೇಳ್ತೀವಿ ಎದ್ರೊಳಗೆ ಮೊನೋಟಾನಿಕ್ ಲಾ ಆಫ್ ಎಡಿಷನ್ಸ್ ಒಳಗೆ. ಆ್ಯಂಡ್ ದ ಲಾಸ್ಟ್ ಒನ್ ಬಂದ್ಬಿಟ್ಟು ಯಾವುದಾಗುತ್ತೆ ಅಂತಂದ್ರೆ ಮೊನೋಟಾನಿಕ್ ಲಾ ಆಫ್ ಮಲ್ಟಿಪ್ಲಿಕೇಶನ್ಸ್. ಸೊ ಎಡಿಷನ್, ಮಲ್ಟಿಪ್ಲಿಕೇಶನ್ ಸೇಮ್ ರಿಯಲ್ ನಂಬರ್ಸ್ ಅದು ಪ್ರಾಪರ್ಟೀಸ್ ಒಳಗೆ ಒಂದಿತ್ತು ನಮಗೆ. ಸೊ ಮೊನೋಟಾನಿಕ್ ಲಾ ಆಫ್ ಮಲ್ಟಿಪ್ಲಿಕೇಶನ್ಸ್ ಒಳಗೆ ಏನಾಗುತ್ತೆ ಅಂತಂದ್ರೆ ಸೇಮ್ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್ ಅಂತ ಏನು ಕನ್ಸಿಡರ್ ಮಾಡಿರ್ತೀವಿ, ದೆನ್ ಏನಾಗುತ್ತೆ ಅಂತಂದ್ರೆ ಎ ಈಸ್ ಗ್ರೇಟರ್ ದೆನ್ ಬಿ ಆ್ಯಂಡ್ ಸಿ ಈಸ್ ಗ್ರೇಟರ್ ದೆನ್ ಎ. ಇದು ಓಕೆ, ಸಿ ಈಸ್ ಗ್ರೇಟರ್ ದೆನ್ ಎ, ದೇರ್ ಫಾರ್ ಎ ಸಿ ಬಿ ಸಿ. ಓಕೆನಾ? ಕರೆಕ್ಟ್. ಇನ್ ದ ಸೇಮ್ ಕೇಸ್ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್, ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಎ ಈಸ್ ಲೆಸ್ ದೆನ್ ಸಿ. ಓಕೆ, ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಎ ಈಸ್ ಲೆಸ್ ದೆನ್ ಸಿ, ದೇರ್ ಫಾರ್ ಎ ಸಿ ಈಸ್ ಲೆಸ್ ದೆನ್ ಬಿ ಸಿ. ಸೊ ಜಸ್ಟ್ ಏನು ಅಂತಂದ್ರೆ ದೀಸ್ ಆರ್ ಆರ್ಡರ್ ರಿಲೇಷನ್ಶಿಪ್ಸ್ ಇನ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ ಇನ್ಇಕ್ವಾಲಿಟೀಸ್. ಓಕೆ, ಅಲ್ಲೇನು ಮಾಡಿದ್ವಿ, ಪ್ರಾಪರ್ಟೀಸ್ ಆಫ್ ರಿಯಲ್ ನಂಬರ್ಸ್ ತೊಗೊಂಡಿದ್ವಿ. ಇನ್ ದ ಸೇಮ್ ಕೇಸ್ ಇಲ್ಲೇನು ಮಾಡ್ತೀವಿ, ಪ್ರಾಪರ್ಟೀಸ್ ಆಫ್ ಇನ್ಇಕ್ವಾಲಿಟೀಸನ್ನು ತೊಗೊತೀವಿ. ಓಕೆ, ದೀಸ್ ಆರ್ ಆಲ್ಸೋ ಬೇಸಿಕ್ ನಾಲೆಜಸ್. ಸಮ್ಟೈಮ್ಸ್ ಇದು ನಮಗೆ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ಫುಲ್ ಇರುತ್ತೆ. ಸೊ ನೆಕ್ಸ್ಟ್ ಡೆಫಿನಿಷನ್ ಬಂದುಬಿಟ್ಟು ಏನೈತಿ ನೋಡ್ರಿ, ಆರ್ಡರ್ ಫೀಲ್ಡ್ ಅಂತ ಕರಿತೀವಿ. ಸೊ ಇಫ್ ಅ ಫೀಲ್ಡ್ ಸ್ಯಾಟಿಸ್ಫೈಸ್ ಆಲ್ ದ 4 ಆರ್ಡರ್ ಎಕ್ಸಾಮ್ಸ್ A1 to A4 ಮೀನ್ಸ್ ಇಲ್ಲಿ 4 ಇಲ್ಲಿ ಕೊಟ್ಟಿರುವಂತಹ 4 ಕಂಡೀಷನ್ಸ್ ಏನಾರೇ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಅದನ್ನು ಏನು ಕರಿತೀವಿ ನಾವು, ಆರ್ಡರ್ ಫೀಲ್ಡ್ ಅಂತ ಕರಿತೀವಿ. ದಸ್ ಆರ್ ಪ್ಲಸ್ ಸೊ ಆನ್ ಈಸ್ ಆ್ಯನ್ ಆರ್ಡರ್ ಫೀಲ್ಡ್. ಓಕೆ, ಆರ್ಡರ್ ಫೀಲ್ಡನ್ನು ಆರ್ ಪ್ಲಸ್ ಡಾಟ್ ಅಂತ ಹೇಳಿ ಸಿಂಬಾಲಿಕಲಿ ಪ್ರೂವ್ ಮಾಡ್ತೀವಿ. ಓಕೆನಾ? ಸೊ ಜಸ್ಟ್ ಇನ್ಇಕ್ವಾಲಿಟೀಸ್ ಆಫ್ ಪ್ರಾಪರ್ಟೀಸ್ ಇವು 4. ಈ ಇನ್ಇಕ್ವಾಲಿಟೀಸ್ ಪ್ರಾಪರ್ಟೀಸ್ ಏನಾರ ಸ್ಯಾಟಿಸ್ಫೈ ಆಯ್ತಂದ್ರೆ ಅದಕ್ಕೇನು ಕರಿತೀವಿ, ಆರ್ಡರ್ಡ್ ಫೀಲ್ಡ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಒನ್ ಫಸ್ಟು ಲಾ ಆಫ್ ಕ್ರೈಟೋಮಿಕ್. ಹೌದಾ? ಸ್ಟೇಟ್ಮೆಂಟ್ ಏನೈತಿ ನೋಡ್ರಿ, ಇಫ್ ಎ ಬಿ ಬಿಲಾಂಗ್ಸ್ ಟು ದಿ ಆರ್ ದೆನ್ ಒನ್ ಆ್ಯಂಡ್ ಓನ್ಲಿ ಒನ್ ಆಫ್ ದ ಫಾಲೋವಿಂಗ್ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಒನ್ ಆ್ಯಂಡ್ ಓನ್ಲಿ ಒನ್ ಅಂತಂದ್ರೆ ಆಲ್ರೆಡಿ ಇಲ್ಲಿ 2 ಕಡೆ ಹೇಳಿದ ಪ್ರಕಾರ ಎ ಬಿ ಬಿಲಾಂಗ್ಸ್ ಟು ದಿ ಆರ್ ಈಸ್ ಟೆನ್ಸ್ ಟು ಎ ಮೈನಸ್ ಬಿ ಬಿಲಾಂಗ್ಸ್ ಟು ದಿ ಆರ್ ಅಂತ ಐತಿ. ಹೌದು? ಸೊ ಏನಾಗುತ್ತಂದ್ರೆ ಎ ಮೈನಸ್ ಬಿ ಈಸ್ ಗ್ರೇಟರ್ ದೆನ್ 0 ಅಥವಾ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 0, ದೆನ್ ಎ ಮೈನಸ್ ಬಿ ಈಸ್ ಲೆಸ್ ದೆನ್ 0, ಗ್ರೇಟರ್ ಈಸ್ ಈಕ್ವಲ್ ಟು ಲೆಸ್ ದೆನ್. ಈ ಮೂರೊಳಗೆ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಒಂದಾದ್ರೂ ಟ್ರೂ ಇದ್ರೂ ಅದನ್ನು ಏನು ಮಾಡಿಬಿಡ್ತೀವಿ ನಾವು
ಟ್ರೈಕೋಟಾಮಿ ಅಂತ ಕರಿತೀವಿ. ದೇರ್ ಫಾರ್ ಜಸ್ಟ್ ಎ ಬಿ ಬಿಲಾಂಗ್ಸ್ ಟು ದಿ ಆರ್ ಅಂತೈತಿ, ದೇರ್ ಫಾರ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ದಿ ಆರ್ ಅಂತೈತಿ. ಸೊ ಇಲ್ಲೇನೈತಿ, ಇದು ಎರಡು ಈಸ್ ಈಕ್ವಲ್ ಟು ಅದಾವು ಅಂತ ಅವ್ರು ಕೇಳ್ಯಾರ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಎ ಮೈನಸ್ ಬಿ ಈಸ್ ಗ್ರೇಟರ್ ದೆನ್ 0, a minus b is equal to 0 and a minus b is less than 0. Therefore, a is greater than b into a, then b comma a is less than b. That's it. ಓಕೆನಾ? ಈ ಥರ ಇದನ್ನೇನು ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ದು ಪ್ರೂಫ್ ಇದು ಕೇಳ್ಬೋದು. ಫಾರ್ 2 ಮಾರ್ಕ್ಸ್, ಫಾರ್ 1 ಮಾರ್ಕ್ಸು ಕೇಳ್ತಾರೆ ಅಥವಾ 2 ಮಾರ್ಕ್ಸು ಕೇಳ್ಬೋದು. ಓಕೆ ಓಕೆ ಅದರ ಜಾಸ್ತಿ ಏನು ಇದು ಬರೋಂಗಿಲ್ಲ. ಅಗೇನ್ ಒಂದು ಟ್ರಾನ್ಸಿಟಿವ್ ಲಾ ಅಂತ ಕೇಳ್ಯಾರ, ಅದ್ರದ್ದೊಂದು ಸ್ಟೇಟ್ಮೆಂಟ್ ಈ ಥರ ಕೇಳ್ತಾರೆ. ಇಫ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್, ದೆನ್ ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ದಿ ಸಿ ಈಸ್ ಟೆನ್ಸ್ ಟು ಎ ಈಸ್ ಲೆಸ್ ದೆನ್ ಸಿ. ಅವಾಗಲೇ ಹೇಳಿದ್ದೆ ನಾನು, ಬಿ ಗೆಟ್ ಕ್ಯಾನ್ಸಲೇಷನ್ ಮೆಥಡ. ಸೊ ಎ ಈಸ್ ಲೆಸ್ ದೆನ್ ಸಿ ಡೈರೆಕ್ಟ್ಲಿ ನಮಗೆ ಸಿಗುತ್ತೆ. ಬಟ್ ನಾವು ಡೈರೆಕ್ಟ್ ಬಿ ಗೆಟ್ ಕ್ಯಾನ್ಸಲ, ಎ ಈಸ್ ಲೆಸ್ ದೆನ್ ಸಿ ಅಂತ ಬರೆಯೋಕ್ಕೆ ಬರೋಲ್ಲ. ಓಕೆನಾ? ಸೊ ವಿ ಹ್ಯಾವ್ ಟು ರೈಟ್ ಎ ಬಿ ಸಿ ಬಿಲಾಂಗ್ಸ್ ಟು ದಿ ಆರ್ ಗಿವನ್, ದೇರ್ ಫಾರ್ ಎ ಈಸ್ ಲೆಸ್ ದೆನ್ ಬಿ ಆ್ಯಂಡ್ ಬಿ ಈಸ್ ಲೆಸ್ ದೆನ್ ಸಿ ಅಂತ ಬರ್ಕೊತೀವಿ. ದೆನ್ ನೆಕ್ಸ್ಟ್ ಏನು ಮಾಡ್ತೀರಿ, ಎ ಇದನ್ನು ಎ ಮೈನಸ್ ಬಿ, ಬಿ ಇದನ್ನು ಬಿ ಮೈನಸ್ ಸಿ ಅಂತಲೂ ಕನ್ಸಿಡರ್ ಮಾಡ್ಬೋದು. ಸೊ ಎ ಮೈನಸ್ ಬಿ ಈಸ್ ಲೆಸ್ ದೆನ್ ಸಿ, ಬಿ ಮೈನಸ್ ಸಿ ಈಸ್ ಲೆಸ್ ದೆನ್ 0. ಕ್ಲಿಯರಾ? ದೆನ್ ಏನು ಮಾಡ್ತೀವಿ ಅಂತಂದ್ರೆ ಎ ಮೈನಸ್ ಬಿ ಒಂದು ಬ್ರಾಕೆಟ್, ಬಿ ಮೈನಸ್ ಸಿ ಒಂದು ಬ್ರಾಕೆಟ್, ಇವೆರಡು ಏನದಾವು ಗ್ರೇಟರ್ ದೆನ್ 0 ಅದಾವು. ಕ್ಲಿಯರ್? ದಿಸ್ ಈಸ್ ಅ ಲೆಸ್ ಆ್ಯಂಡ್ ದಿಸ್ ಈಸ್ ಅ ಗ್ರೇಟರ್. ದೇರ್ ಫೋರ್ ಇದನ್ನು ಈ ಕಡೆ ತೊಗೊಂಡಿವಿ, ಇದನ್ನು ಈ ಕಡೆ ತೊಗೊಂಡಿವಿ ಅಷ್ಟೇ. ಬಿ ಮೈನಸ್ ಸಿ ಐತಿ, ಸಿ ಮೈನಸ್ ಬಿ ಪ್ಲಸ್ ಎ ಮೈನಸ್ ಬಿ ಈ ಕಡೆ, ಬಿ ಮೈನಸ್ ಎ, ಬೋತ್ ಆರ್ ಗ್ರೇಟರ್ ದೆನ್ 0. ದೇರ್ ಫೋರ್ ಏನು ಮಾಡ್ತೀರಿ, ಇಲ್ಲಿಂದ ಸಿ ಈ ಕಡೆಯಿಂದ ಎ ಹೊರಗೆ ತಗೊಂಡಿವಿ. ಸಿ ಇನ್ ಬ್ರಾಕೆಟ್ ಆಫ್ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಎ ಆ್ಯಸ್ ಇಟ್ ಈಸ್, ಪ್ಲಸ್ ಬಿ ಮೈನಸ್ ಬಿ ಗೆಟ್ ಕ್ಯಾನ್ಸಲ್. ಡೈರೆಕ್ಟು ಮಾಡ್ಬೋದು, ಬಟ್ ಮಾರ್ಕ್ಸ್ ಕೊಡೋಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಬಿಡಿಸೋದ್ರಿಂದ ನಮಗೆ 1 or 2 ಮಾರ್ಕ್ಸ್ ಸಿಗುತ್ತೆ. ಸೊ ಸಿ ಇನ್ ಬ್ರಾಕೆಟ್ ಆಫ್ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಎ ಅಂತ ಬರ್ಕೊಂಡ್ವಿ, ಮೈನಸ್ ಬಿ ಪ್ಲಸ್ ಬಿ ಗೆಟ್ ಕ್ಯಾನ್ಸಲ್ ಆಯಿತು ಅಂತಂದ್ರೆ ನಮಗೆ ರಿಮೈನಿಂಗ್ ಉಳಿತೇನು, ಸಿ ಮೈನಸ್ ಎ ಈಸ್ ಗ್ರೇಟರ್ ದೆನ್ 0. ದೇರ್ ಫಾರ್ ಸಿ ಈಸ್ ಗ್ರೇಟರ್ ದೆನ್ ಎ ಆರ್ ಎ ಈಸ್ ಲೆಸ್ ದೆನ್ ಸಿ. ದ್ಯಾಟ್ಸ್ ಇಟ್. ದಿಸ್ ಈಸ್ ಆಲ್ಸೋ ಟ್ರಾನ್ಸಿಟಿವ್ ಲಾ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಪ್ರೂವ್ ಮಾಡಂತ ಹೇಳಿರ್ತಾರೆ. ಓಕೆನಾ? ಓಕೆ, ಇದೇ ಥರ ಸಮ್ ಒನ್ ಮೋರ್. ಸಿ ಹಿಯರ್, ಎ ಬಿಲಾಂಗ್ಸ್ ಟು ದಿ ಆರ್, ದೆನ್ ಪ್ರೂವ್ ದ್ಯಾಟ್ ಎ ಸ್ಕ್ವೇರ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಾರೆ ಇಲ್ಲಿ. ಅಥವಾ ಇದನ್ನೇ ಇನ್ನೊಂದು ಥರ ಏನು ಕೇಳ್ತಾರೆ, ಪ್ರೂವ್ ದ್ಯಾಟ್ ಎ ಸ್ಕ್ವೇರ್ ಗ್ರೇಟರ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎ ಬಿಲಾಂಗ್ಸ್ ಟು ದಿ ಆರ್. ಓಕೆನಾ? ಇದನ್ನು ಅಷ್ಟೇ, ಜಾಸ್ತಿ ಲೆಂದಿ ಮಾಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಮಾಡ್ಬೋದು. ಬಟ್ ಬಿಕಾಸ್ ಆಫ್ ಮಾರ್ಕ್ಸ್ ವಿ ಹ್ಯಾವ್ ಟು ಡೂ ದ ಸ್ಟೆಪ್ ಬೈ ಸ್ಟೆಪ್. ಹೌದು? ಸೊ ಜಸ್ಟ್ ಏನು ಮಾಡ್ಯಾರ ನೋಡಿರಿ ಪ್ರೂಫ್ ಒಳಗೆ, ಎ ಬಿಲಾಂಗ್ಸ್ ಟು ದಿ ಆರ್ ಅಂತ ಕೊಟ್ಟಿವಿ. ದೆನ್ ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ಅದ್ರ ಸಂಬಂಧ ನಾವೇನು ಮಾಡ್ತೀವಿ ನೋಡಿರಿ, ಲಾ ಆಫ್ ಟ್ರಾನ್ಸಿಟಿವ್ ಪ್ರಕಾರ ಎ ಈಸ್ ಗ್ರೇಟರ್ ದೆನ್ 0, ಎ ಈಸ್ ಈಕ್ವಲ್ ಟು 0, ಎ ಈಸ್ ಲೆಸ್ ದೆನ್ 0. ಹೌದಾ? ಇವು ಮೂರು ಒಂದು ಸ್ಯಾಟಿಸ್ಫೈ ಆಗಬೇಕು ಕಂಡೀಷನ್ಸ್ ಅಂತ ಹೇಳಿರ್ತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ, ಫಸ್ಟ್ ಒನ್ ಎ ಈಸ್ ಗ್ರೇಟರ್ ದೆನ್ 0 ಈಸ್ ಈಕ್ವಲ್ ಟು ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ. ಹೌದು? ಎ ಸ್ಕ್ವೇರ್ ಈಸ್ ಆಲ್ಸೋ ಗ್ರೇಟರ್ ದೆನ್ 0. ಇನ್ ದ ಸೇಮ್ ಕೇಸ್ ಎ ಈಸ್ ಈಕ್ವಲ್ ಟು 0 ಅಂತ ಕೇಳ್ಯಾರ. ಸೊ ಎ ಅಂದ್ರೆ 0 ಐತಿ ಅಂತ ಹೇಳ್ಯಾರ. ಸೊ ಏನ ನಾವು ಎ ಸ್ಕ್ವೇರ್ ಅಂತ ಮಾಡ್ತೀವಿ, ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇಂಟು ಎ. ಸೊ ಎ ಇಂಟು ಎ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 0ನೇ ಆಗ್ತೈತಿ. ದೇರ್ ಫಾರ್ ಇಟ್ ಈಸ್ ಅ 0. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಈಸ್ equation ನಂಬರ್ 1, equation ನಂಬರ್ 2. ದೆನ್ ಲಾಸ್ಟ್ ಒನ್ ಏನು ಕೇಳ್ಯಾರ ನೋಡ್ರಿ, ಎ ಈಸ್ ಲೆಸ್ ದೆನ್ 0. ಎ ಈಸ್ ಲೆಸ್ ದೆನ್ 0, ದೇರ್ ಫಾರ್ ಎ ಈಸ್ ಗ್ರೇಟರ್ ದೆನ್ 0. ಹೌದಾ? ಲೆಸ್ ದೆನ್ 0 ಇದ್ರೆ ಗ್ರೇಟರ್ ದೆನ್ 0ನೂ ಐತಿ ಅಂತ ಬಿಕಾಸ್ ಆಫ್ ಕಂಡೀಷನ್ಸ್ ಅವರೇ ಕೊಟ್ಟಾರ. ದೇರ್ ಫೋರ್ ಮೈನಸ್ ಎ ಇಂಟು ಮೈನಸ್ ಎ. ಇಲ್ಲಿ ಯಾಕೆ ಮೈನಸ್ ಇಟ್ಕೊಂಡಿವಿ ಅಂತಂದ್ರೆ ಜಸ್ಟ್ ಫಾರ್ ಅಸ್ಯೂಮ್ಷನ್ ನಾವು ಇಲ್ಲಿ ಪ್ಲಸ್ ಅಂತಲೂ ಇಟ್ಕೊಬೋದು. ಈಗ ಮೈನಸ್ ಎ ಇಂಟು ಮೈನಸ್ ಎ ಮಾಡಿದ್ರೂ ನಮಗೆ ಸಿಗುತ್ತೈತೇನೋ ಪ್ಲಸ್ ಏನೇ ಸಿಗುತ್ತಾ, ಬಿಕಾಸ್ ಮೈನಸನ್ನು ಸ್ಕ್ವೇರ್ ಮಾಡಿದಾಗ ಅದು ಪ್ಲಸ್ ಆಗಿ ಕನ್ಸಿಡರ್ ಆಗಿರುತ್ತೆ. ದೇರ್ ಫಾರ್ ಮೈನಸ್ ಎ ಇಂಟು ಮೈನಸ್ ಎ ಈಸ್ ಆಲ್ಸೋ ಗ್ರೇಟರ್ ದೆನ್ 0. ಸೊ ದಿಸ್ ಈಸ್ equation ನಂಬರ್ 3. ಸೊ equation ನಂಬರ್ 1, 2, 3 ಹೌದಾ? ಈ ಮೂರು ಕಂಡೀಷನಿಂದನೂ ನಮಗೆ ಏನು ತಿಳಿಯಿತು, ಈಸ್ ಆಲ್ವೇಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತಾನೆ ಎ ಈಸ್. ಬಟ್ ನಮಗೆ ಕೇಳಿದ್ದೆ ನೋಡು ಎ ಸ್ಕ್ವೇರ್, ನಾವು ಏನು ಎ ಸ್ಕ್ವೇರ್ ಅಂತಾನು ಕನ್ಸಿಡರ್ ಮಾಡೀವಿ. ಕ್ಲಿಯರ್? ದೇರ್ ಫಾರ್ ಎ ಸ್ಕ್ವೇರ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಫಾರ್ ಆಲ್ ಎ ಬಿಲಾಂಗ್ಸ್ ಟು ದಿ ಆರ್. ಈಸ್ ಇಟ್ ಕ್ಲಿಯರ್? ಸೊ ಜಸ್ಟ್ ನಾವೇನು ಮಾಡ್ತೀವಿ ಅಂತಂದ್ರೆ ಈಗ ಆಲ್ರೆಡಿ ನಾ ಹೇಳಿದಂಗೆ ಟ್ರಾನ್ಸಿಟಿವ್ ಮೊನೋಟಾನಿಕ್ ಅವೇನು ಕಂಡೀಷನ್ಸ್ ಅದಾವ, ಫೀಲ್ಡ್ ಕಂಡೀಷನ್ಸ್ ಅವು ಸ್ಯಾಟಿಸ್ಫೈ ಆಗಬೇಕು. ಅದ್ರಾಗ ಯಾವುದಾದ್ರೂ ಒಂದು ಕಂಡೀಷನ್ ತೊಗೊಂಡು ಈ ಥರ ಸಣ್ಣ ಸ್ಮಾಲ್ ಥಿಯರಮ್ಸನ್ನು ಸಾಲ್ವ್ ಮಾಡತ್ತೀವಿ ಅಷ್ಟೇ. ಇದನ್ನು ಸಮ್ಟೈಮ್ಸ್ ಕೇಳ್ತಾರೆ ಫಾರ್ 1 or 2 ಮಾರ್ಕ್ಸ್. ಓಕೆ.
ಸೊ ಇದ್ರ ಬೇಸ್ ಮೇಲೆ ಒಂದೆರಡು ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿರಿ, ಇಫ್ ಎ ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ ಬಿ ಈಸ್ ಗ್ರೇಟರ್ ದೆನ್ 0 ದೆನ್ ಪ್ರೂವ್ ದ್ಯಾಟ್ a square plus b square is greater than 2ab, a square plus b square minus 2ab or plus 2ab ಫಾರ್ಮುಲಾ ಐತಿ. ಸೊ ಆ ಫಾರ್ಮುಲಾ ಕೇಳ್ಯಾರ ಅವ್ರು, ಪ್ರೂವ್ ದ್ಯಾಟ್ ಅಂತ ಕೇಳ್ಯಾರ. ಕ್ಲಿಯರ್. ಸೊ ಸೊಲ್ಯೂಷನ್ ಬಂದುಬಿಟ್ಟು ಏನು ಮಾಡ್ತೀರಿ, ಆಲ್ರೆಡಿ ನಮಗೆ ಗೊತ್ತು, ಟು ಪ್ರೂವ್ ದ್ಯಾಟ್ a square plus b square is greater than 2ab ಅಂತ ಕೊಟ್ಟಾರ. ಕ್ಲಿಯರ್. ಸೊ ವಿ ನೋ ದ್ಯಾಟ್ a minus b is also greater than 0 ಫಾರ್ ಥೇರಮ್. ಹೌದು. ಸೊ a minus b is greater than 0 ಅಂತ ತೊಗೊಂಡ್ವಿ ಅಂತಂದ್ರೆ ಇಲ್ಲಿ ನಮಗೆ ಸ್ಕ್ವೇರ್ ಐತಿ ಅಂತಂದ್ರೆ a minus b ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೂ ಒಂದೇ. ಕ್ಲಿಯರಾ? ಸೊ a ಮೈನಸ್ ಬಿ ಈಸ್ ಗ್ರೇಟರ್ ದೆನ್ 0 ಅಂತ ತೊಗೊಂಡು ಅದನ್ನು ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿರಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ 0. ಇವೆರಡರ ನಡುವೆ ಏನು ಡಿಫ್ರೆನ್ಸ್ ಇಲ್ಲ. ದೇರ್ ಫೋರ್ ಇದನ್ನು a ಮೈನಸ್ ಬಿ ಹೋಲ್ ಸ್ಕ್ವೇರ್ದು ಫಾರ್ಮುಲಾ ಏನು ಬರುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ದಿಸ್ ಈಸ್ ಅ ಫಾರ್ಮುಲಾ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಕ್ಲಿಯರ್. ಸೊ ಜಸ್ಟ್ ಅದನ್ನು ಫಾರ್ಮುಲಾ ಬರ್ಕೊಂಡಿರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0. ಕ್ಲಿಯರ್. ಸೊ ನೆಕ್ಸ್ಟ್ ಬಂದುಬಿಟ್ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿರಿ. ಹೌದು. ಸೊ ನಮಗೆ ಗಿವನ್ ಕೊಟ್ಟೇ ಬಿಟ್ಟಾರ ಈಸ್ ಗ್ರೇಟರ್ ದೆನ್ 2ab ಅಂತ. ಸೊ ಈ 2abನ ನಾವು ಈ ಕಡೆ ತೊಗೊಂಡು ಗ್ರೇಟರ್ ದೆನ್ ಅಂತ ಹಚ್ಕೊತೀವಿ. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ 2ab. ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿದ್ದೂ ಅದೇ, ನಾವು ಪ್ರೂವ್ ಮಾಡಿದ್ದು ಅದೇ. ಸೊ ಜಸ್ಟ್ ನಾವಿಲ್ಲಿ ಯೂಸ್ ಮಾಡಿದ್ದು a minus b whole square formula. Clear? Therefore any, okay na, this is our solution of this example. So next ಬಂದುಬಿಟ್ಟು ನಾವೇನು ಮಾಡ್ತೀವಿ ಅಂತಂದ್ರೆ ಸಾಲ್ವ್ ದ ಫಾಲೋವಿಂಗ್ಸ್ ಇನ್ಇಕ್ವಾಲಿಟೀಸ್. ಓಕೆ, ಇನ್ಇಕ್ವಾಲಿಟೀಸ್ ಮೇಲಿಂದ ಒಂದೆರಡು ಎಕ್ಸಾಂಪಲ್ಸ್ ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ನೋಡಿರಿ ಎಕ್ಸಾಂಪಲ್ಸ್ ಯಾವ ಥರ ಕೊಡ್ತಾರಂತ. ಸೀದಾ ಎಕ್ಸಾಂಪಲ್, -7 ಈಸ್ ಲೆಸ್ ದೆನ್ 3x plus 5 ಈಸ್ ಲೆಸ್ ದೆನ್ 7. So 3x plus 5 lies between the -7 and 7. This is what a question. ಇದನ್ನ ಏನಂತ ಕರೀತಾರ, ಕ್ವಶನ್ ಹೆಂಗೆ ಕೇಳಿರ್ತಾರ ಅಂದ್ರೆ ಸಾಲ್ವ್ ದ ಫಾಲೋವಿಂಗ್ಸ್ ಇನ್ಇಕ್ವಾಲಿಟೀಸ್, ಫಾಲೋವಿಂಗ್ ಇನ್ಇಕ್ವಾಲಿಟೀಸ್ ಅಂತ ಕೇಳ್ತಾರೆ. ಸೊ ಜಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ಸೊಲ್ಯೂಷನ್ ಗಿವನ್ ಆ್ಯಸ್ ಇಟ್ ಈಸ್. ಓಕೆ, ದೆನ್ ಇದು ಮಿಡಲ್ ಐತಿ ಅಂತಂದ್ರೆ ಇದು -7ಗೂ ಕನ್ಸಿಡರ್ ಆಗಿರುತ್ತಾ, +7ಗೂ ಕನ್ಸಿಡರ್ ಆಗುತ್ತಾ, ರೈಟ್? ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು -7 ಈಸ್ ಲೆಸ್ ದೆನ್ 3x plus 5 ಆ್ಯಂಡ್ 3x plus 5 ಈಸ್, ಓಕೆ ಒಂದು ನಿಮಿಷ, ಇದು ಗಿವನ್ ಹಾಗೆ ಬರ್ಕೊಂಡು -7 ಈಸ್ ಲೆಸ್ ದೆನ್ 3x plus 5 ಒಂದು ಸತಿ ಬರ್ಕೊತೀರಿ. ಇನ್ ದ ಸೇಮ್ ಕೇಸ್ 3x plus 5 ಈಸ್ ಆಲ್ಸೋ ಲೆಸ್ ದೆನ್ 7 ಅಂತ ಎರಡು ಸತಿ ಕನ್ಸಿಡರ್ ಮಾಡಿದ್ರಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಆ್ಯಸ್ ಇಟ್ ಈಸ್ ಈ -7 ಆ್ಯಸ್ ಇಟ್ ಈಸ್ +5 ಐತಿ ಅಂದರೆ ಎಕ್ಸನ್ನು ಒಂದು ಕಡೆ ಬಿಟ್ವಿ ನಾವು, ಈ +5ನ ಈ ಕಡೆ ತೊಗೊತೀವಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಏನು ಮಾಡ್ಯಾರ ಅಂತಂದ್ರೆ ಎಕ್ಸನ್ನು ಅಲ್ಲೇ ಇಟ್ಟು ಈ -5ನ ಮಾತ್ರ ಈ ಕಡೆ ತೊಗೊಂಡಿವಿ. -7 -5 ಈಸ್ ಲೆಸ್ ದೆನ್ 3x ಆ್ಯಂಡ್ ಇಯರ್ ಆಲ್ಸೋ ಸೇಮ್ 3x ಆ್ಯಸ್ ಇಟ್ ಈಸ್ ಲೆಸ್ ದೆನ್, ಇಲ್ಲಿ 7 ಹಾಗೆ ಇಟ್ಟಿವಿ, +5 ಈ ಕಡೆ ಬಂದ್ರೆ -5 ಆಗುತ್ತಾ. ಫಾರ್ ಎಕ್ಸಾಂಪಲ್ ನಾವೀಗ 5 + 3 = 7 ಅಂತಿತ್ತಂದ್ರೆ ಇದನ್ನು ನಾವು ಈ ಕಡೆ ಕನ್ಸಿಡರ್ ಮಾಡಬೇಕಾಗಿತ್ತಂದ್ರೆ 5 + 3 - 7 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ = ಈ ಕಡೆ ಬಂದ್ರೆ, ಸೊ ಈಗ ಅಟ್ ಪ್ರೆಸೆಂಟ್ ಲೆಸ್ ಆರ್ ಈಕ್ವಲ್ ಟುನ ನಾವು ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡೀವಿ. ಓಕೆ, ಸೊ ಜಸ್ಟ್ ಅದನ್ನೇ ಮಾಡೀವಿ ನೋಡಿರಿ. -7, ಸೊ -7 ಆ್ಯಸ್ ಇಟ್ ಈಸ್, ಈ +5ನ ಬಂದುಬಿಟ್ಟು ಈ ಕಡೆ ತೊಗೊಂಡಿವಿ, -5 ಈ ಲೆಸ್ ದೆನ್ 3x ಆ್ಯಂಡ್ ಸೇಮ್ 3x ಆ್ಯಸ್ ಇಟ್ ಈಸ್ ಇಟ್ಕೊಂಡು 7 ಹಾಗೆ ಇಟ್ಟು ಈ +5 ಈ ಕಡೆ ಬಂದ್ರೆ -5 ಆಗುತ್ತಾ. ಸೊ ಮೈನಸ್ ಬಿಕಮ್ ಪ್ಲಸ್, ಬಟ್ ಸೈನ್ ಮಸ್ಟ್ ಬಿ ಮೈನಸ್, ಯಾಕಂದರೆ ಎರಡೂ ಕಡೆ ಮೈನಸ್ ಸೈನ್ ಐತಿ. ಸೊ 7 ಒಳಗೆ 5 ಕೂಡಿಸಿದ್ರೆ ಏನಾಗುತ್ತಾ 12 ಈಸ್ ಲೆಸ್ ದೆನ್ 3x ಆ್ಯಂಡ್ 3x ಈಸ್ ಲೆಸ್ ದೆನ್ 7 - 5 ಅಂದರೆ 2. ಕ್ಲಿಯರ್. ಸೊ ಇವಾಗ ಇಲ್ಲಿ ನೋಡಿರಿ ನಮಗೆ ಆನ್ಸರ್ ಏನು ಸಿಕ್ಕಿತ್ತಂದ್ರೆ -12 ಈಸ್ ಲೆಸ್ ದೆನ್ 3x ಅಂತ ಐತಿ. ಹೌದು, ನಾವೀಗ -12 ಆ್ಯಸ್ ಇಟ್ ಈಸ್ ಲೆಸ್ ದೆನ್ ಈ ಎಕ್ಸ್ ಹಾಗೆ ಇಟ್ಕೊಂಡು ಈ 3ನ ಈ ಕಡೆ ತೊಗೊಂಬಂದ್ರೆ /3 ಆಗುತ್ತಾ. 3 1s 3 4s, therefore -4 ಈಸ್ ಲೆಸ್ ದೆನ್ x. ಕ್ಲಿಯರ್ ದಿಸ್ ಈಸ್. ಸೊ ಅದನ್ನು ಇಲ್ಲಿ ಮಾಡೀವಿ ನೋಡಿರಿ, -4 ಈ ಲೆಸ್ ದೆನ್ x ಆ್ಯಂಡ್ ಇನ್ ದ ಸೇಮ್ ಕೇಸ್ ಇಲ್ಲಿ ನೋಡಿರಿ ಇನ್ನೊಂದು ಇದೂ ಹಾಗೆ ಆಗುತ್ತಾ. ಏನೈತಿ ನೋಡಿರಿ, 3x ಈಸ್ ಲೆಸ್ ದೆನ್ 2 ಐತಿ, therefore x ಈಸ್ ಲೆಸ್ ದೆನ್ 2/3. ಓಕೆ, ಸೊ ದಿಸ್ ಈಸ್ ಅ ಮೆಥಡ್ ಆಫ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟೀಸ್. ಹೋಪ್ ಸೊ ಕ್ಲಿಯರ್ ಆಗೈತೆ ಅನ್ಕೊತೀನಿ. ಅಂಡರ್ಸ್ಟ್ಯಾಂಡ್ ಆಯಿತೋ ಇಲ್ಲೋ?
ಓಕೆ, ಒನ್ ಮೋರ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ ಅಂದರೆ ನಿಮಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಸಾಲ್ವ್ ದ ಇನ್ಇಕ್ವಾಲಿಟಿ ಈಕ್ವೇಷನ್ಸ್ ಆರ್ ಫೈಂಡ್ ದ ಸೊಲ್ಯೂಷನ್ಸ್ ಸೆಟ್ ಆಫ್ 3x² - 10x + 3 ಈಸ್ ಗ್ರೇಟರ್ ದೆನ್ 0. ಸೊ ದಿಸ್ ಈಸ್ ಅವರ್ ಎಕ್ಸಾಂಪಲ್. ಸೊ ಜಸ್ಟ್ ಏನು ಮಾಡ್ತೀವಿ ನೋಡಿರಿ, ಆ್ಯಸ್ ಇಟ್ ಈಸ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಆ್ಯಸ್ ಇಟ್ ಈಸ್ 3x² - 10x + 3 ಈಸ್ ಗ್ರೇಟರ್ ದೆನ್ 0. ದೇರ್ಫೋರ್ 3x² ಮೈನಸ್ ಈ 10xನ್ನು ನಾವು ಈ ಥರ ಡಿವೈಡ್ ಮಾಡ್ಕೋಬೋದು. ಮೈನಸ್ ಮೈನಸ್ ಬಿಕಮ್ ಪ್ಲಸ್ 9x + x ಅಂದ್ರೆ 10x ದೆನ್ ಪ್ಲಸ್ 3. ಇಟ್ ಈಸ್ ಅ ಗ್ರೇಟರ್ ದೆನ್ 0. ಕ್ಲಿಯರ್? ದೇರ್ಫೋರ್ 3x ಇನ್ ಬ್ರಾಕೆಟ್ ಆಫ್ x - 3 ಮೈನಸ್, ಸೊ ಜಸ್ಟ್ ಏನು ಮಾಡ್ತೀರಿ ನೋಡಿರಿ, 3x² ಈ 10xನ್ನು ಮೈನಸ್ ಎಕ್ಸ್ ಮೈನಸ್ 9x - x ಅಂತಂದ್ರೆ ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್. ಕ್ಲಿಯರ್? ದೇರ್ಫೋರ್ ಪ್ಲಸ್ 3 ಈಸ್ ಗ್ರೇಟರ್ ದೆನ್ 0. ದೇರ್ಫೋರ್ ನಿಮಗೆ ಗೊತ್ತೈತಿ ಇಕ್ವೇಷನ್ ಸೊಲ್ಯೂಷನ್ ಮೆಥಡ್. ಸಿ ಹಿಯರ್ ಇಲ್ಲೇನು ಮಾಡ್ತೀರಿ ಅಂತಂದರೆ ಇಕ್ವೇಷನ್ ಸೊಲ್ಯೂಷನ್ ಮೆಥಡ್ ಹೆಂಗೆ ಮಾಡ್ತೀರಿ, ಇದೆರಡು ಹೌದಾ, ಚೇಂಜಸ್ ಹೆಂಗೆ ಮಾಡ್ಕೋತೀವಿ ಅಂತಂದರೆ ಈಗ ಇವೆರಡರೊಳಗೆ ನಾವು ಕಾಮನ್ ಯಾವ್ದು ತೊಗೋಬೋದು ನೋಡಿರಿ, 3x² - 9x ಒಳಗೆ 3 ತೊಗೋಬೋದು. 3 1 3 3 9. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ 3. ದೆನ್ ಎರಡೂ ಕಡೆ ಎಕ್ಸ್ ಕಾಮನ್ ಐತಿ. ಸೊ ಎಕ್ಸನ್ನು ನಾವೇನು ಮಾಡ್ಬೋದು, ಕಾಮನ್ ಆಗಿ ತಗೋಬೋದು. ಸೊ ರಿಮೈನಿಂಗ್ ಉಳಿತೇನೆ ನೋಡಿರಿ ಈಗ ಇಲ್ಲಿ. ಓಕೆ, 3x ಇಲ್ಲಿ 3x ತೊಗೊಂಡ್ವಿ ಅಂದರೆ ಉಳಿತೇನೆ ನಿಮಗೆ ಜಸ್ಟ್ ಇಲ್ಲಿ ಒಂದು ಎಕ್ಸ್ ಉಳಿತು. ಮೈನಸ್ ಇಲ್ಲಿ 3 ಐತಿ, ಇಲ್ಲಿ 9 ಬೇಕು. 3 3 9. ಸೊ ಮೈನಸ್ 3. ಕ್ಲಿಯರ್? ಇನ್ ದ ಸೇಮ್ ಕೇಸ್ ಇಲ್ಲೇನು ತೊಗೊಳಕ್ಕೆ ಕಾಮನ್ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ. ದೇರ್ಫೋರ್ ಮೈನಸ್ ಇನ್ ಬ್ರಾಕೆಟ್ ಆಫ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀರಿ. x - 3 ಈಸ್ ಗ್ರೇಟರ್ ದೆನ್ 0. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಯಾಕೆ ಮೈನಸ್ ತೊಗೊಂಡ್ರಿ ಅಂತಂದ್ರೆ ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಾಗುತ್ತೆ ನೋಡಿರಿ, x - 3 x - 3 ಎರಡೂ ಕಡೆ ಕಾಮನ್ ಐತಿ. ಹೌದು, ಸೊ ನಮಗೆ ಇದೊಂದು ಎರಡು ಇಕ್ವೇಷನ್ಸ್ ಬರ್ಕೊತೀವಿ. ಸೊ ಫಸ್ಟ್ ಇಕ್ವೇಷನ್ ಬಂದುಬಿಟ್ಟು 3x ಮೈನಸ್ ಇಲ್ಲಿ ಯಾವುದೂ ಸಂಖ್ಯೆ ಇಲ್ಲ ಹೊರಗಂದ್ರೆ ಏನಿರುತ್ತೆ, ಆಲ್ವೇಸ್ 1 ಇರುತ್ತೆ. ಓಕೆ, 1 ಬ್ರಾಕೆಟ್ ಆದರೆ ಅನದರ್ ಬ್ರಾಕೆಟ್ x - 3 ಈಸ್ ಗ್ರೇಟರ್ ದೆನ್ 0. ಇಲ್ಲೊಂದು ಎರಡೂ ಕಡೆ x - 3 ಐತಿ ಅಂದ್ರೆ x - 3 ಅಂತ ತೊಗೊಂಡ್ವಿ. ದೇರ್ಫೋರ್ x ಈಸ್ ಈಕ್ವಲ್ ಟು, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂದ್ರೆ x ಈಸ್ ಈಕ್ವಲ್ ಟು ಇಲ್ಲೇನಿರುತ್ತಲ್ಲ ರಿಮೈನಿಂಗ್ 1/3. ಇನ್ ದ ಸೇಮ್ ಕೇಸ್ x ಈಸ್ ಈಕ್ವಲ್ ಟು ಇಲ್ಲಿ -3 ಇತ್ತಂದರೆ ಇಲ್ಲೇನಾಗಿರುತ್ತೆ, +3 ಆಗಿರುತ್ತೆ. ಓಕೆ, ದೇರ್ಫೋರ್ ನಿಮಗೆಲ್ಲ ಎರಡು ಸೇರಿ ಇಲ್ಲಿ 2 ಸಿಕ್ತು x ವ್ಯಾಲ್ಯೂಸ್. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ x ಈಸ್ ಗ್ರೇಟರ್ ದೆನ್ 1/3 ಆ್ಯಂಡ್ x ಈಸ್ ಗ್ರೇಟರ್ ದೆನ್ 3. ಓಕೆ, ಅಥವಾ ಇದನ್ನು ನಾವೇನು ಮಾಡ್ತೀವಿ, 3ನ 0 ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇಲ್ಲೇನಾಗುತ್ತೆ, ಈ 3 ಈ ಕಡೆ ಬಂದರೆ 0/3 ಆಗುತ್ತೆ. ದೇರ್ಫೋರ್ 0/3 ಈಸ್ ಆಲ್ವೇಸ್ 0. ದೇರ್ಫೋರ್ x ಈಸ್ ಗ್ರೇಟರ್ ದೆನ್ 1/3 ಆ್ಯಂಡ್ x ಈಸ್ ಗ್ರೇಟರ್ ದೆನ್ 0 ಅಂತ ನಿಮಗೇನಾಯ್ತು, ಈಗ 2 ವ್ಯಾಲ್ಯೂ ಸಿಕ್ತು. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟೀಸ್. ಸೊ ಜಸ್ಟ್ ನೋಡಿರಿ ಇಲ್ಲಿ ಹಾಗೆ ಸಾಲ್ವ್ ಮಾಡ್ಯಾರ. 3x² - 9x - x + 3. ಹೌದು, ಇವೆರಡು ನಡು 3x ಕಾಮನ್ ತೊಗೊಂಡಾರೆ, ಇಲ್ಲಿ ಯಾವುದು ಕಾಮನ್ ತೊಗೊಳಕ್ಕಿಲ್ಲ. ಸೊ 3x - 1 x - 3. ದೇರ್ಫೋರ್ 3x ಈಸ್ ಗ್ರೇಟರ್ ದೆನ್ 1 ಆ್ಯಂಡ್ x ಈಸ್ ಗ್ರೇಟರ್ ದೆನ್ 3. ದೇರ್ಫೋರ್ x ಈಸ್ ಲೈಸ್ ಗ್ರೇಟರ್ ದೆನ್ 1/3 ಆ್ಯಂಡ್ x ಈಸ್ ಗ್ರೇಟರ್ ದೆನ್ 0. ಓಕೆ, ದಿಸ್ ಈಸ್ ಅ ಮೆಥಡ್ ಆಫ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟೀಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂವೇಷನ್ ಆಫ್ ಇನ್ಇಕ್ವಾಲಿಟೀಸ್. ಇನ್ನೊಂದು 2-3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಒಂದು ಇಂಪಾರ್ಟೆಂಟ್ ಥಿಯರಮ್ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ಸೊ ಇದನ್ನು ನೀವು ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ, ಈಸಿ ಆಗುತ್ತೆ. ಓಕೆ ಗೈಸ್? ಓಕೆ, ಥ್ಯಾಂಕ್ ಯು.